ಜಯ ಪತಾಕ ಶ್ರೀರಾಮಾಜೆ ಜಳಕತೆ ಅಂಬರಿ ಪ್ರಭುವಾಲೆ ಮಂದಿರಿ. ಯಕ್ಷಗಾನ ಕಲಾರಂಗ ದಾನಿಗಳ ನೆರವಿನಿಂದ ನಿರ್ಮಿಸ್ತಾ ಇರುವ 64ನೇ ಮನೆಯನ್ನು ಈಗಾಗಲೇ ಜ್ಯೋತಿ ಬೆಳಗಿಸಿ ಮಾನ್ಯ ಶಾಸಕರು ಹಾಗೂ ದಾನಿಗಳಾದಂತಹ ಸದಾನಂದ ಶೆಣೈ ದಂಪತಿಗಳು ಉದ್ಘಾಟಿಸಿದ್ದಾರೆ. ಈ ಭಾಗದ ಮನೆ ಭೇಟಿಗೆ ನನಗೆ ಅವಕಾಶ ಸಿಕ್ಕಿತು. ಮನೆ ಭೇಟಿಗೆ ಬರುವಾಗ ನಾನು ಮತ್ತು ನನ್ನ ಮಿತ್ರ ಕಿಶೋರ್ ಬಂದಿದ್ದೆವು. ಪರಿಸ್ಥಿತಿ ಹೇಗಿತ್ತು ಅಂದರೆ ಒಂದು ಲಿಂಟಲ್ನ ಮೇಲೆ ಒಂದು 7 ಫೀಟಿಂದ ಒಂದು ಸಣ್ಣ ಜಪ್ಪು, ಹೀಗೆ ತಗಡು ಶೀಟ್ನ ಮಾಡು, ಗಾರೆ ಇಲ್ಲ, ನೆಲ ಇಲ್ಲ ಸರಿಗಟ್ಟು, ಒಳಗೆ ಕತ್ತಲಿನ ಒಂದು ಸ್ಥಳಾವಕಾಶ. ಅಂಥ ಪರಿಸ್ಥಿತಿಯಲ್ಲಿ ಅವಳು 94% ಮಾರ್ಕ್ ತೆಗೆದಿದ್ದಾಳೆ ಅವಳು. ಹಾಗಾಗಿ ನನಗೆ ಭರವಸೆ ಉಂಟು, ಈ ವರ್ಷ ಅವಳು ನೆಕ್ಸ್ಟ್ CET ಅಲ್ಲಿ ಅವಳು ರಾಜ್ಯಕ್ಕೆ ಏನೋ ಒಂದು ದೊಡ್ಡ ಸಾಧನೆ ಮಾಡಿ ಅವಳು ತೆರೆಗಡೆ ಹೊಂದ್ತಾಳೆ ಎಂಬುದು ನನ್ನ ಒಂದು ಆಶಾವಾದ. SSLC ಎಕ್ಸಾಮ್ ಮುಗೀತು, ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗ್ಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ನ ಜೊತೆಗೆ ನನಗೆ ಸಿಕ್ಕಿದ್ದು ಕಲಾರಂಗದ ಅಪ್ಲಿಕೇಶನ್ ಫಾರ್ಮ್. ಸರ್ ಹೇಳಿದರು ಇದನ್ನು ಬರೆದು ಪೋಸ್ಟಲ್ಲಿ ಹಾಕು ಅಂತ. ಹಾಕಿದೆ. ಇವತ್ತು ತುಂಬ ಬರ್ತದೆ ವರ್ಷ ವರ್ಷ ಸ್ಕಾಲರ್ಶಿಪ್ ಹಾಕಿ ಹಾಗೆ ಹೀಗೆ ಅಂತ. ಎಷ್ಟು ಸಲ ಹೋಗ್ತೇವೆ, ನಾವು ಹೋದ ಖರ್ಚು ಕೂಡ ನಮಗೆ ಸಿಗೋದಿಲ್ಲ. ಅಂಥದ್ರಲ್ಲಿ ಸ್ವಲ್ಪ ದಿನ ಆದಮೇಲೆ ನಮಗೆ ಮನೆ ಭೇಟಿಗೆ ಅಂತ ಬಂದರು ಸರ್. ಮನೆ ಭೇಟಿಗೆ ಬಂದಾಗ ಒಳಗೆ ಬರಬೇಕಾದ್ರೆ ನಮ್ಮ ಗ್ರಹಚಾರಕ್ಕೆ ಅವತ್ತೇ ಬಲ್ಬು ಕೂಡ ಕೆಟ್ಟೋಗಿತ್ತು. ಕಿಚನಲ್ಲಿ ಕುತ್ಕೊಂಡು ಒಂದು ಸಣ್ಣ ಬಲ್ಬಲ್ಲಿ ಕಿಚನಲ್ಲಿ ಎಲ್ಲ ಮಸಿದ್ದು ನೀರೆಲ್ಲ ಬೀಳ್ತಾ ಇತ್ತು, ಅಲ್ಲೇ ಬಿದ್ದಿತ್ತು. ಅದನ್ನು ನೋಡಿ ಟೇಬಲ್ ಇಲ್ವಮ್ಮ ಅಂತ ಕೇಳಿದರು. ಟೇಬಲ್ ಇಲ್ಲ ಸರ್ ಅಂತ ಹೇಳಿದೆ. ಮತ್ತು ಹೇಗೆ ಓದ್ತಿ? ನಾವೆಲ್ಲ ನೆಲದಲ್ಲೇ ಸರ್ ಅಂತ. ಒಂದು ಕ್ಷಣ ಕೂಡ ಯೋಚಿಸಲಿಲ್ಲ ಅವರು. ಬೇಗ ಹಣವನ್ನು ತೆಗೆದುಕೊಟ್ಟು ಟೇಬಲ್ ಬೇಗ ಅಂತ ಟೇಬಲ್ ತರಲಿಕ್ಕೆ ಹಣ ಕೊಟ್ಟರು. ಇಂಥ ವ್ಯಕ್ತಿತ್ವ ಇಲ್ಲಿ ತನಕ ನಾನು ನೋಡಲಿಲ್ಲ. ಇವತ್ತು ಹೇಳ್ತಾರೆ ನಿಮ್ಮ ಆದರ್ಶ ಯಾರು ಅಂತ ಹೇಳಿದರೆ ಅವರು ಇವರಂತ. ಬಹುಶಃ ಇವತ್ತು ಎಷ್ಟೋ ಆದರ್ಶ ವ್ಯಕ್ತಿತ್ವಗಳನ್ನು ನಾನು ಇಲ್ಲಿ ಹತ್ತಿರದಿಂದ ನೋಡುವಂತಹ ಭಾಗ್ಯ ನನಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಇವತ್ತು ನನಗೆ ಈ ಒಂದು ಇಷ್ಟು ಸುಂದರವಾದ ಮನೆ ನಿರ್ಮಾಣ ಆಗಬೇಕಾದ್ರೆ ಅದಕ್ಕೆ ಕಾರಣೀಕರ್ತರಾದಂತಹದ್ದು ಸದಾನಂದ್ ಸರ್ ಹಾಗೆ ಸಹನಾ ಅಮ್ಮ. ಇವರಿಗೆ ಕೂಡ ನಾನು ತುಂಬ ಚಿರಋಣಿಯಾಗಿರ್ತೇನೆ. ನನ್ನ ಅಮ್ಮ ಅವತ್ತು ಹೇಳಿದರು, ನೀನು ಮನೆಯನ್ನು ನೀವೇ ನೆಕ್ಸ್ಟ್ ಮಾಡಿಕೊಂಡು ಹೋಗಬೇಕಂತ. ಇವತ್ತು ನಮಗೆ ಜೀವಿಸಲಿಕ್ಕೆ ಬೇಕಾಗುವಂತಹ ಬಹಳಷ್ಟು ಅನುಕೂಲಕರವಾದಂತಹ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಇನ್ನು ಮುಂದೆ ಇದಕ್ಕಿಂತ ಸುಂದರವಾದ ಮನೆಯ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಮುಂದೆ ನಾನು ಓದಿ ನನಗೆ ಕೆಲಸ ಸಿಕ್ಕಿದ ಮೇಲೆ ನಾನು ಮನೆ ಕಟ್ಟಿಸಿ ಕೊಡ್ತೇನೆ ಇಲ್ವ ಗೊತ್ತಿಲ್ಲ, ಕನಿಷ್ಠ ಪಕ್ಷ ಒಬ್ಬ ವಿದ್ಯಾರ್ಥಿಗೆ ಓದುವಂತಹ ಖರ್ಚನ್ನಾದರೂ ನಾನು ನೋಡ್ಕೊಳ್ತೇನೆ ನನ್ನ ಕೈಯಲ್ಲಿ ಆದ್ರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ಈ ಕಲಿಯುವ ವಿಷಯದಲ್ಲಿ ಮಕ್ಕಳಿಗೆ ತುಂಬ ಸಹಾಯ ಮಾಡಬೇಕಂತ ನಮಗೆ ಒಂದು ನಿರ್ಧಾರ ಉಂಟು. ಹಾಗೆ ಮಕ್ಕಳಿಗೆ ಸಹ ನನ್ನ ಮಗಳು ಮತ್ತು ಮಗ ಯಾರು ಹೇಳೋದು, ನೀವು ಬೇರೆ ಯಾವುದಕ್ಕೆ ಊಟಕ್ಕೆ ಅದಕ್ಕೆ ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡಬೇಡಿ, ಖಾಲಿ ವಿದ್ಯೆ ಬಗ್ಗೆ ಮಕ್ಕಳಿಗೆ ಕೊಟ್ಟರೆ ಅದೇ ಅವರಿಗೆ ಬೇಕಾದದ್ದು ಸಿಗ್ತದೆ ಅದರಿಂದ. ಹಾಗೆ ಈ ಮನೆಯ ವಿಷಯದಲ್ಲಿ ನನ್ನ ಮಗಳು ಮಗ ಫುಲ್ ಇನ್ವಾಲ್ವ್ ಆಗಿ ಸ್ಪಾನ್ಸರ್ ಮಾಡಿದ್ದಾರೆ. ವಿದ್ಯೆಯ ಬಗ್ಗೆ ಯಾರಿಗೆ ತೊಂದರೆ ಆಗಬಾರ್ದು ಅಂತ. ಅದೇ ನಮಗೆ ಮಾಡಬೇಕು, ಹೌದು, ಅದೇ ಅರ್ಹ ವಿದ್ಯಾರ್ಥಿ ಯಾರು ಅಂತ ಹುಡುಕಬೇಕಾದ್ರೆ ನಮಗೆ ಅದು ಭಾರಿ ಕಷ್ಟ ಕೆಲಸ. ಅದಕ್ಕೆ ಸರಿಯಾಗಿ ನಮ್ಮ ಮುರಳಿ ಕಡೆಕಾರ ಇವರ ಸಂಸ್ಥೆ ಗಂಗಾಧರ ರಾಯರು ಇವರೆಲ್ಲ ಕಷ್ಟಪಡೋದು ಪ್ರಯತ್ನ ಮಾಡೋದು ಗೊತ್ತಾಯಿತು. ನಾವು ನಮ್ಮ ಕೆಲಸ ಸುಲಭ ಮಾಡಿಕೊಂಡೆವು. ಕೊಡೋದಾದರೆ ಅವರ ಈ ಸಂಸ್ಥೆಗೆ ಕೊಡುವ, ಅವರು ಕರೆಕ್ಟಾಗಿ ಅರ್ಹ ವ್ಯಕ್ತಿಗಳಿಗೆ ಒಪ್ಪಿಸ್ತಾರೆ ಅಂತ. ಭಾಷಣ ಮಾಡುವಾಗ ಬಳಸ್ಕೊಳ್ತಾ ಇರ್ತೀವಿ ನಾವು. ಹಾಗೆ ಇದ್ದೀವೋ ಎಲ್ಲ ಗೊತ್ತಿರೋದಿಲ್ಲ. ಆದರೆ ಆ ಸರ್ವೆಂಟ್ ಲೀಡರ್ಶಿಪ್ ನೋಡಲಿಕ್ಕೆ ಇಲ್ಲಿ ಸಾಕಷ್ಟು ಜನ ಸಿಗ್ತಾರೆ. ಯಾರೂ ನಾನು ಮಾಡಿದ್ದು ಅಂತ ಹೇಳ್ಕೊಳ್ಳದೆ ತುಂಬ ಉದಾತ್ತವಾದಂಥ ಕೆಲಸ ಸದ್ದಿಲ್ಲದೆ ನಡೀತಾ ಇರುತ್ತೆ. ಇವತ್ತು ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಬಹುಶಃ MLA ಸಾಹೇಬರು ಬರಬೇಕು ಅಂತ ಕಾಯ್ತಾ ಇದ್ದರೆ ಸುಮಾರು ಜನ ಕಾದು 1 ಗಂಟೆ ಆದರೂ ಬರೋದಿಲ್ಲ ಅಂತ ಅಂದ್ಕೊಳ್ಳೋದು ಥರಕ್ಕೆ ಒತ್ತಡಗಳ ಮಧ್ಯೆ ಈ ಕಾರ್ಯಕ್ರಮಕ್ಕೆ ತಕ್ಷಣ ಸಮಯಕ್ಕೆ ಸರಿಯಾಗಿ ಬರಬೇಕಂದ್ರೆ ಈ ಕಾರ್ಯ ಎಷ್ಟು ಆಕರ್ಷಕವಾದಂಥದ್ದು, ಹೃದಯಕ್ಕೆ ಹತ್ತಿರವಾದಂಥದ್ದು. ಆ ಮನೆ ಒಳಗೆ ಹೋಗಿ ಬಂದ ತಕ್ಷಣ ಅಷ್ಟು ಸಂತೋಷ ಆಗ್ತದೆ.
ಒಂದು ಸರ್ಕಾರವೇ ಕಣ್ತೆರೆದು ನೋಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಈ ಸಂಸ್ಥೆ ಮಾಡ್ತಾ ಇರುವಂಥದ್ದು. ಇವತ್ತು ನಾವೆಲ್ಲ ಜನಪ್ರತಿನಿಧಿಗಳು ಯಾಕೆ ಇದಕ್ಕೆ ಭಾಳ ಎಲ್ಲ ಉಳಿದೆಲ್ಲ ಚಟುವಟಿಕೆಗಳಿಗಿಂತ ಇದು ಯಾಕೆ ನಮಗೆ ಆದ್ಯತೆ ಅಂತ ಅನಿಸುತ್ತೆ ಅಂತ ಹೇಳಿದರೆ, ಇದರಲ್ಲಿ ವಿದ್ಯಾರ್ಥಿಗಳನ್ನು ಗುರುತಿಸುವಿಕೆ ಮತ್ತು ನಿರ್ಮಾಣದ ಕಾರ್ಯ ಎಲ್ಲವೂ ಕೂಡ ಅತ್ಯಂತ ಶ್ರದ್ಧೆಯಿಂದ ನಡೀತಾ ಇದೆ. ಇದು ಭಾಳ ಪ್ರಮುಖವಾಗಿರುವಂಥ ಸಂಗತಿ. ಸರ್ಕಾರ ನೂರಾರು ಮನೆಗಳನ್ನು ಕಟ್ಟಿಸ್ಕೊಡುತ್ತೆ, ಅದು ಹೇಗೆ ಕಟ್ಟಿಸ್ಕೊಡುತ್ತೆ, ಅದು ಹೇಗಿರ್ತದೆ, ಇದೆಲ್ಲದೂ ಕೂಡ ನೋಡಿರುವಂಥವ್ರು. ಆದರೆ ನಾನು ಕಾರ್ಕಳ ತಾಲೂಕಿನ ಎಲ್ಲ ಮನೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಆ ಎಲ್ಲ ಇಟ್ಟಿಗೆಯ ಜೊತೆಯಲ್ಲಿ, ಆ ಎಲ್ಲ ಮನೆಗಳ ಬಾಗಿಲು ಕಿಟಿಕೆಗಳ ಜೊತೆಯಲ್ಲಿ ಒಂದು ಭಾವನಾತ್ಮಕವಾದಂಥ ಶ್ರದ್ಧೆ ಮತ್ತು ಸಂಬಂಧಗಳಿದೆ ಅನ್ನುವಂಥದ್ದು ಭಾಳ ಪ್ರಮುಖವಾಗಿರುವಂಥ ಸಂಗತಿ. ಆ ಹಿನ್ನೆಲೆಯಲ್ಲಿ ಉಳಿದ ಕಾರ್ಯಕ್ರಮಗಳಿಗಿಂತ ಈ ಕಾರ್ಯಕ್ರಮ ಹೆಚ್ಚು ಆದ್ಯತೆ ಅಂತ ನನಗನ್ಸುತ್ತೆ ಯಾವತ್ತೂ ಕೂಡ. ದಿಶಾ ಮೀಟಿಂಗಿಗೆ ಅಥವಾ ದಿಶಾ ಸರ್ಕಾರದ ವ್ಯವಸ್ಥೆಗೆ ಮುರಳಿಯವರನ್ನು ಮತ್ತು ಕಲಾರಂಗವನ್ನು ಯಾಕೆ ಸೇರಿಸಿದ್ದು ಅಂತ ಕೇಳಿದರೆ, ಸರ್ಕಾರದ ಅಧಿಕಾರಿಗಳು ಕೂಡ ಕಣ್ತೆರೆದು ನೋಡಬೇಕು ಅಂತ. ತುಂಬ ಸರಿ ಸರ್ಕಾರದ ಅಧಿಕಾರಿಗಳಿಗೆ ನಾವೇ ಭಾರಿ ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ಅನಿಸ್ಬಿಡುತ್ತೆ. ಈ ರೀತಿಯಾದಂಥ ಕೆಲಸ ಕಾರ್ಯಗಳು ತುಂಬ ಜನರಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ಇದು ಗೊತ್ತಾಗಬೇಕು. ಇದೊಂದು ಭಾಳ ಸರಳ ಕಾರ್ಯಕ್ರಮ, ಎಲ್ಲ ಮನೆ ಅಂಗಳದಲ್ಲಿ ಭಾಳ ಸರಳವಾಗಿ ನಡೀತಾ ಇರುವಂಥ ಕಾರ್ಯಕ್ರಮ. ಆದರೆ ಇದರ ಹಿನ್ನೆಲೆಯಲ್ಲಿ ಭಾಳ ದೊಡ್ಡ ಪ್ರಮಾಣದ ಶ್ರಮ ಇದೆ. ಸದಾನಂದ ಶೆಣೆಯವರು ಮತ್ತು ಅವರ ದಂಪತಿ, ಅವರ ಮಕ್ಕಳು ಅಮೇರಿಕದಿಂದ ವಿದ್ಯಾರ್ಜನೆಗೆ ದೊಡ್ಡ ಸಹಾಯವನ್ನು ಕೊಡಬೇಕು ಅಂತ ಹೇಳಿ ಇದಕ್ಕೆ ಸಂಪೂರ್ಣ ವೆಚ್ಚವನ್ನು ಕೊಟ್ಟಿರುವಂಥದ್ದು ಕೂಡ ಅಭಿನಂದನೀಯ ಕಾರ್ಯ. ನಾನು ಆ ದಾನಿಗಳಿಗೆ ಶಾಸಕನ ನೆಲೆಯಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.